ಮತ್ತೆ ಇನ್ನೂ ಒಂದು ಹೇಳಿದ್ರು, ಒಂದು ಮನೆಯಲ್ಲಿ 80 ಜನ ಹೇಗಿರಕ್ ಸಾಧ್ಯ ಅಂತ. ಸರ್, ಅದೊಂದು ವಲಸಿಗರ ಏರಿಯಾ ಮಹದೇವಪುರ, ಅಲ್ಲೆಲ್ಲ ಡಾರ್ಮೆಂಟ್ರೀಸ್ ತುಂಬಾ ಇದೆ. ನಿನ್ನೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೋಗಿ ಅಲ್ಲಿ ಚುನಾವಣಾ ಆಯೋಗದ ಯಾವುದೇ ಒಂದು ಅನುಮತಿ ಇಲ್ಲ ಅಂದ್ರೂ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಆ ಮನೆಗಳು ಡಾರ್ಮೆಂಟ್ರಿಗಳಲ್ಲಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ಒಂದು ಯಾವ್ದೋ ಬೆಡ್ರೂಮ್ ಮನೆ ಅಲ್ಲ. ಎಲ್ಲಮ್ಮತಾಯಿ ಸಾಹೇಬ್ರು ಹೇಳ್ದಾಗೆ ಬೇಕಾದ್ರೆ ನೀವು ಬಂದ್ಬಿಡಿ, ನಾನು ಬರ್ತೀನಿ. ನಿನ್ನೆ ಯಾವ ಒಂದು ಅಲಿಗೇಷನ್ ರಾಹುಲ್ ಗಾಂಧಿ ಮಾಡಿದ್ದಾರೆ, ಅದು ಡಾರ್ಮೆಂಟ್ರಿ. ವಲಸೆ ಕಾರ್ಮಿಕರು ಬರ್ತಾರೆ ಅಲ್ಲಿಗೆ, ವಲಸೆ ಕಾರ್ಮಿಕರು ಬರ್ತಾ ಇರ್ತಾರೆ ಸರ್. ಕರ್ನಾಟಕದ ಅತಿ ಹೆಚ್ಚು ಸರ್, ನೋಡಿ ಸರ್, ಮಹದೇವಪುರ ಅತಿ ಹೆಚ್ಚು ಕಾರ್ಖಾನೆಗಳನ್ನ ಹೊಂದಿರ್ತಕ್ಕಂತ ಒಂದು ಪ್ರದೇಶ. ಅಲ್ಲಿ ವಲಸೆ ಕಾರ್ಮಿಕರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎರಡು ಸರ್, ಇವ್ರು ಎಷ್ಟೊಂದು ದ್ವಂದ್ವ ನೀತಿಯನ್ನು ಕಾಂಗ್ರೆಸ್ನವ್ರು ಇಟ್ಕೊಂಡಿದ್ದಾರೆ ಅಂದ್ರೆ, ಅಲ್ಲಿ ಬಿಹಾರಲ್ಲಿ ಮತ ಪರಿಷ್ಕರಣೆ ಮಾಡೋಣ ಅಂದ್ರೆ ಬೇಡ ಅಂತ ಹೇಳಿ ಇಡೀ ಪಾರ್ಲಿಮೆಂಟ್ ನೇ ನಿಲ್ಲಿಸ್ತಾರೆ. ಇವರು ನಡೆ ಕೊಡೋದಿಲ್ಲ. ಚುನಾವಣಾ ಆಯೋಗದ ಮೊದಲ ಕರ್ತವ್ಯ ಅದು. ಯಾರು ಸೇರ್ಬೇಕು, ಯಾರನ್ನ ತೆಗಿಬೇಕು, ಯಾರು ಇಲ್ಲ ಅವ್ರನ್ನ ತೆಗಿಬೇಕು, ಯಾರು ಸೇರ್ಬೇಕು, ಅದು ಮೊದಲನೇ ಕರ್ತವ್ಯ. ನಾ ಇನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು. ಚುನಾವಣಾ ಆಯೋಗದ ನೇಮಕವನ್ನೇ ಬುಡಮೇಲು ಮಾಡಿದವರು ಮೋದಿ ಮಹಾತ್ಮರು. ಮೊದಲು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಾಸ್ ದಿ ಮೆಂಬರ್ ಈ ಕಮಿಟಿಗೆ, ವಿರೋಧ ಪಕ್ಷದ ನಾಯಕರು ಮೆಂಬರು, ಪ್ರಧಾನಮಂತ್ರಿಗಳು ಅದರ ಮೆಂಬರು. ಅವರು ತೀರ್ಮಾನ ಮಾಡಬೇಕಾಗಿತ್ತು ಯಾರು. ಯಾಕೆಂದ್ರೆ ನಮ್ಮ ಸಂವಿಧಾನದ ಕರ್ತೃಗಳು ಬಹಳ ದೂರದೃಷ್ಟಿಯಿಂದ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾದ್ರೆ ಅವನು ರಾಜಕೀಯೇತರ ದೃಷ್ಟಿಯ ಅಧಿಕಾರಿ ಆಗಿರಬೇಕು ಅಥವಾ ಆ ರೀತಿಯ ವ್ಯಕ್ತಿತ್ವದವರು ಆಗಿರಬೇಕು ಅನ್ನುವ ಕಾರಣದಿಂದಾಗಿ ಮಾಡಿದ್ದು. ಆದ್ರೆ ಮೋದಿಯವರು ಬಂದ ಮೇಲೆ ಅದನ್ನ ತಿದ್ದುಪಡಿ ಮಾಡಿ ಚುನಾವಣಾ ಅಧಿಕಾರಿಗಳನ್ನ ಮಧ್ಯರಾತ್ರಿ ನೇಮಕ ಮಾಡಿದ್ದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಮ್ಮ ಮೋದಿ ಅವ್ರ ಕಾಲದಲ್ಲಿ ನಡೆದಿರೋ ಘಟನೆ ಇದು. ಅಂದ್ರೆ ಈ 8 ಕ್ಷೇತ್ರದಲ್ಲಿ ಬಹುತೇಕ ಅಲ್ಪಸಂಖ್ಯಾತರು, ಅದು ವಿಶೇಷವಾಗಿ ಮುಸಲ್ಮಾನರು ಓಟು ಎಲ್ಲ MLA ಎಲೆಕ್ಷನ್ ನಲ್ಲಿ ನಮ್ಗೆ ಹಾಕಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲೂ ಚುನಾವಣೆಯಲ್ಲಿ ನಮ್ಗೆ ಹಾಕಿದ್ದಾರೆ. ಇಷ್ಟೆಲ್ಲ ಮತ ಬಂದ್ರು ಯಾಕೆ ಗೆಲ್ಲಿಲ್ಲ ಅನ್ನೋ ಒಗ್ಗಟ್ಟನ್ನ ಅವರು ಬಿಡ್ಸಕ್ಕಾಗದೆ ಹೊಟ್ಟೆ ಉರಿ ಪಟ್ಕೊಂಡು ಈ ರೀತಿ ಒಂದು ಫೇಕ್ ನೆರೇಟಿವ್ ನ ರಾಹುಲ್ ಗಾಂಧಿ ಮುಖಾಂತರ ಮಾಡಿಸ್ತಾ ಇದ್ದಾರೆ ಸರ್. ಆದ್ರೆ ನಿನ್ನೆ ಒಂದೇ ನಿಮಿಷ ನಿನ್ನೆ ಇಷ್ಟೆಲ್ಲಾನು ಅಲ್ಲಿ ದೆಹಲಿನಲ್ಲಿ ಹಾರಾಡಿ ಚೀರಾಡಿದಂತ ರಾಹುಲ್ ಗಾಂಧಿ ಅವರು ಬಂದು ಇಲ್ಲಿ ಯಾಕೆ ಸರ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಒಂದು ಅಫಿಡವಿಟ್ ಹಾಕ್ಲಿಲ್ಲ? ಮತ್ತೆ ನಮ್ಮ ಎಲ್ಲ ಹನುಮಂತಯ್ಯ ಸಾಹೇಬ್ರು ಹೇಳ್ತಾ ಇದ್ರೆ ಜನತಾ ನ್ಯಾಯಾಲಯಕ್ಕೆ ಬಿಟ್ಟಿದೀವಿ ಅಂತ. ಇದು ಕಾನೂನಿಗೆ ಸಂಬಂಧಪಟ್ಟಿದ್ದು. ಒಂದು ಎಲೆಕ್ಷನ್ ಕಮಿಷನ್ ಅದನ್ನ ಸರಿ ಮಾಡ್ಬೇಕು, ನ್ಯಾಯ ಕೊಡ್ಬೇಕು, ಸರ್ ಸಂಬಂಧಿತ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡ್ಬೇಕು ಸರ್. ನೀವು ಪಾರದರ್ಶಕವಾಗಿ ಬಿಹಾರದಲ್ಲಿ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆಗೆ ಯಾಕೆ ಹೆದರ್ತಾ ಇದ್ದೀರಿ ಪ್ರಧಾನಮಂತ್ರಿಗಳೇ? ಯಾಕೆ ಚರ್ಚೆ ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ಇಡೀ ಪಾರ್ಲಿಮೆಂಟ್ ಅನ್ನ ಬರ್ಖಾಸ್ತ್ ಮಾಡೋದಕ್ಕೆ ರೆಡಿ ಆಗಿದ್ದೀರಿ? ಚರ್ಚೆಗೆ ಅವಕಾಶ ಕೊಡೋದಕ್ಕೆ ನಿಮ್ಗೆ ಯಾಕೆ ಧೈರ್ಯ ಇಲ್ಲ? ಯಾಕೆ ಗೃಹ ಮಂತ್ರಿಗಳು ಮಾಡೋಣ ಚರ್ಚೆ, ಬನ್ನಿ ನಾವು ಇದ್ದೇವೆ, ನಮ್ಮ ವಿಚಾರ ಹೇಳ್ತೀವಿ ಅಂತ ಹೇಳಿ? ವೈ ದೇ ಆರ್ ಹೆಸಿಟೇಟಿಂಗ್? 10 ದಿನಗಳಿಂದ ಪಾರ್ಲಿಮೆಂಟ್ ನಡೀತಾ ಇಲ್ಲ. ಇಂದಿರಾ ಗಾಂಧಿ ಮೇಲೊಂದು ಆಪಾದನೆ ಬಂತು, ಅವರು DN ಅಲ್ಲಿ ಇದೆ ಅಂತ ಹೇಳ್ತಿದ್ರು ಶ್ರೀನಿವಾಸ್. ಒಂದ್ ಮಾತು ಹೇಳೋದಕ್ಕೆ ಬಯಸ್ತೇನೆ, ಇಂದಿರಾ ಗಾಂಧಿ ಅವರು ಅಂತ ಕೆಲಸವನ್ನು ಮಾಡಿದ್ರೆ ಅವರು ಡಿಸ್ಕ್ವಾಲಿಫೈ ಆಗ್ಬೇಕಾಗಿರ್ಲಿಲ್ಲ ಅಲಹಾಬಾದ್ ಹೈಕೋರ್ಟ್ ನಲ್ಲಿ. ಶಿ ವುಡ್ ಹ್ಯಾವ್ ಮ್ಯಾನೇಜ್, ಬಟ್ ಶಿ ಡಿಡ್ ನಾಟ್ ಮ್ಯಾನೇಜ್. ಶಿ ಡಿಡ್ ನಾಟ್ ಡಿಸ್ಕ್ವಾಲಿಫೈ ಆದ್ರು. ಆಗಿದ್ದು ಯಾಕೆ? ಅಕ್ರಮ ಆಗಿದೆ ಅನ್ನೋ ಕಾರಣಕ್ಕೆ ಡಿಸ್ಕ್ವಾಲಿಫೈ ಆದ್ರು. ಆದ್ರೆ ಒಂದ್ ಹೇಳ್ತೀನಿ, ಡಿಸ್ಕ್ವಾಲಿಫೈ ಆಗದೆ ಇರೋ ತರದಲ್ಲಿ ಅವ್ರು ಮ್ಯಾನೇಜ್ ಮಾಡೋದಕ್ಕೆ ಪ್ರಧಾನಮಂತ್ರಿಗೆ ಸಾಧ್ಯ ಇತ್ತೇನೋ, ಆದ್ರೆ ಆ ಕೆಲಸ ಮಾಡದೇ ಇರೋ ಕಾರಣಕ್ಕೆ ಡಿಸ್ಕ್ವಾಲಿಫೈ ಆದ್ರು. ಅದೇ ಹೇಳ್ತದೆ ನಮ್ಮ 60 ವರ್ಷಗಳ ಆಡಳಿತದಲ್ಲಿ ಇಂದಿರಾ ಗಾಂಧಿ ಅವರು 60 ವರ್ಷಗಳ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಯಾವತ್ತೂ ಕೂಡ ಚುನಾವಣಾ ಆಯೋಗವನ್ನ ಹೀಗೆ ಏನು ನೇಕೆಡ್ ಬೆತ್ತಲು ಮಾಡಿ ನಮ್ಮ ಆಡಳಿತ ಪಕ್ಷದ ಒಂದು ಅಂಗಸಂಸ್ಥೆ ಅಂತ ಮಾಡಿಕೊಂಡಿದ್ದಿಲ್ಲ. ಈಗ ಈ ಇಲೆಕ್ಷನ್ ಇಡೀ ಪ್ರೊಸೆಸ್ ಇದೆಯಲ್ಲ, ಈಗ ಈ ಮಹದೇವಪುರದ ಕೇಸ್ನಲ್ಲಿ ನಮಗೆ ಕಾಣಿಸೋದು ಏನು ಅಂತ ಹೇಳಿದ್ರೆ, ಮತದಾರ ಪಟ್ಟಿನಲ್ಲಿ ಈ ತರ ಎಲ್ಲ ಮಾಡ್ಲಿಕ್ಕಾಗುತ್ತೆ, ತನ್ಮೂಲಕ ಇಷ್ಟು ಅಂತರದಲ್ಲಿ ಗೆಲ್ಲಿಕ್ ಸಾಧ್ಯ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದೆ. ಅದು ನಾನು ಕೇಳ್ತಾ ಇರೋದು, ಇದು ಈಗ ನೀವು ನಿಮ್ಮ ಪಕ್ಷದವರು, ಈಗ ಕಾಂಗ್ರೆಸ್ ಅವರನ್ನು ಬಿಡಿ, ಅವರ ಕಾರ್ಯಕರ್ತರ ಪಡೆ ಇಲ್ಲ, ಬಿಜೆಪಿ ಅವರು ಗೊತ್ತಿದ್ದು ಅದನ್ನು ಸುಮ್ಮನೆ ಬಿಟ್ಟಿದ್ದಾರೆ. ನಿಮ್ದು ಆಮ್ ಆದ್ಮಿ ಪಕ್ಷದ ಮೆಷಿನರಿ ಬಹಳ ಚೆನ್ನಾಗಿದೆಯಲ್ಲ, ನಿಮ್ಗೆ ಗೊತ್ತಾಗಲ್ವಾ ಇದೆಲ್ಲ ಈ ಮತದಾರ ಪಟ್ಟಿನಲ್ಲಿ ಈ ತರ ಎಲ್ಲ ಆಗ್ತದೆ ಅನ್ನೋದು? ಸಾಧ್ಯತೆ ಇಲ್ವಾ ಅದು? ಮತದಾರ ಪಟ್ಟಿಯಲ್ಲಿ ಈ ಡ್ರಾಫ್ಟ್ ಮತ್ತೆ ಫೈನಲ್ಗೆ ಬರುವ ಮಿಡ್ಲ್ ಅಲ್ಲಿ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ,
ಈ ಡ್ರಾಫ್ಟ್ ರೂಲ್ ನಮ್ಗೆ ಕೊಡ್ತಾರೆ. ಅದಾದ ನಂತರ ನಮ್ಗೆ ಫೈನಲ್ ರೂಲ್ ಕೊಟ್ಟ ನಂತರ ಅದ್ರಲ್ಲಿ ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದ್ರಲ್ಲಿ ಸಮಸ್ಯೆ ಆಗಿದೆ. ಇನ್ನೊಂದು ಮುಖ್ಯವಾಗಿ ಈ ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಅಂದ್ರೆ ಚುನಾವಣಾ ಪಕ್ಷಗಳಿಗೆ ಮೊದಲು ಡ್ರಾಫ್ಟ್ ಕೊಡ್ತಾರೆ ಅವರು. ನೀವು ಆ ಡ್ರಾಫ್ಟ್ ಇಟ್ಕೊಂಡು ಮನೆ ಮನೆಗೆ ಹೋಗ್ತಾ ಇರ್ತೀರಿ. ಅದರ ನಡುವೆ ಆಯೋಗ ಹೊಸ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಿ. ಹೊಸ ಫೈನಲ್ ಇನ್ನ ಪರಿಷ್ಕರಣೆ ಇಲ್ಲ ಅಂತ ಆಗೋ ಡೇಟ್ ಕೊಡ್ತಾರಲ್ಲ, ಫೈನಲ್ ಪಟ್ಟಿ ಇವತ್ತಿನಿಂದ ಪರಿಷ್ಕರಣೆ ಇಲ್ಲ, ನಿಮ್ ಅಬ್ಜೆಕ್ಷನ್ ರೈಸ್ ಮಾಡಬಹುದು. ಪರಿಷ್ಕರಣೆ ಇಲ್ಲದೆ ಇದ್ದಾಗ ಇವೆಲ್ಲ ಸೇರ್ಪಡೆ ಆಗ್ತವೆ, ಆವಾಗ ಪರಿಷ್ಕರಣೆ ಮಾಡಕ್ ಸಾಧ್ಯ ಆಗೋದಿಲ್ಲ. ಇದು ಸ್ಟ್ರಾಟಜಿ ಇರೋದು. 30 days ಅಥವಾ 40 days, 30 days ಯೂಶಲಿ 30 days 15 days ಟೈಮ್ ಕೊಡ್ತಾರೆ. ಅದಾದ ನಂತರ ಫೈನಲ್ ಡ್ರಾಫ್ಟ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅಲ್ಲಿ ಈ ರೀತಿಯಾದಂತ ಎಡಿಷನ್ ಗಳೆಲ್ಲ ಆಗ್ತದೆ. ಉತ್ತರ ಏನು ಅಲ್ಲ, ಆ ದಾಖಲೆಗಳು ನಮಗೆ ಸಿಕ್ಕಿದ ತಕ್ಷಣ ಅವ್ರಿಗೆ ಉತ್ತರ ಕೊಡ್ತೀವಿ. ಆದ್ರೆ ನಾವು ಕೇಳಿರುವಂತ ಎಲೆಕ್ಷನ್ ಕಮಿಷನರಿಗೆ ಕೇಳಿರುವ ಪ್ರಶ್ನೆಗಳಿಗೆ ಎಲೆಕ್ಷನ್ ಕಮಿಷನ್ ಇಟ್ ಇಸ್ ದರ್ ಬೌಂಡೆಡ್ ಡ್ಯೂಟಿ ಟು ಗಿವ್ ದಿ ಆನ್ಸರ್. ಅದು ಕೊಡಬೇಕು. ಅದು ಕೊಡದು ಹೊರತು ಅವರು ತಪ್ಪಿತಸ್ಥರಲ್ಲ ಅಂತ ಸಾರ್ವಜನಿಕವಾಗಿ ಹೇಳಿಕೊಳ್ಳೋ ನೈತಿಕವಾದ ಧೈರ್ಯ ಅವರಿಗೆ ಇರೋದಿಲ್ಲ. ಅದನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕು. ಅರವಿಂದ್ ಲಿಂಬಾವಳಿ is not the election commission. ಅರವಿಂದ್ ಲಿಂಬಾವಳಿ is not the election commission. ಸರ್, ಫ್ರೀಡಂ ಪಾರ್ಕ್ ಇಂದ ನಡ್ಕೊಂಡು ಹೋಗಿದ್ರೆ 5 ನಿಮಿಷ ಸರ್. ಯಾಕೆ ಸರ್ ಓಡೋಗ್ಬಿಟ್ರು? ಪಲಾಯನವಾದ ಯಾಕೆ ಮಾಡಿದ್ರು? ಯಾಕೆ ಪಲಾಯನ ಆದ್ರು? ಸಾರ್ವಜನಿಕವಾಗಿ ಅಷ್ಟೆಲ್ಲ ಮಾತಾಡಿ ಎಲೆಕ್ಷನ್ ಕಮಿಷನ್ ಅವರಿಗೆ ಪೊಲೀಸ್ನವರು ರಿಪ್ಲೈ ಕೊಟ್ಟಿರ್ತಾರೆ. ಅವ್ರಿಗೆ ಬರ್ದಿರೋ ಲೆಟರ್ನು ಕಳಿಸಿದ್ದೀವಿ. ಆ ಲೆಟರ್ಗೆ ಉತ್ತರ ಕೊಡ್ಬೇಕಲ್ಲ ಎಲೆಕ್ಷನ್ ಕಮಿಷನ್. ಕೊಡ್ಲಿ. ಅಫಿಡವಿಟ್ ಮುಖಾಂತರ ಕೇಳ್ತಾ ಇದಾರಲ್ಲ ಅವರು. ಅಫಿಡವಿಟ್ ಯಾಕೆ ಆಗ್ಲಿಲ್ಲ? ಡೂಪ್ಲಿಕೇಟ್ ವೋಟರ್ಸ್ ಬಗ್ಗೆ, ಬಲ್ಕ್ ವೋಟರ್ಸ್ ಬಗ್ಗೆ, ಇನ್ವ್ಯಾಲಿಡ್ ವೋಟರ್ಸ್ ಬಗ್ಗೆ ಇದೆಲ್ಲ ಪ್ರಶ್ನೆಗಳನ್ನು ಕೇಳಿರೋದಕ್ಕೆ ಉತ್ತರ ಎಲೆಕ್ಷನ್ ಕಮಿಷನ್ ಕೊಡಬೇಕು. ಇಟ್ ಇಸ್ ದರ್ ಡ್ಯೂಟಿ.